ಈಗ ಯಾವ್ಯಾವ ತಾಲೂಕುಗಳು ಬರ ಘೋಷಣೆ ಆಗಿರೋದು ಅಂತ ನೋಡ್ತಾ ಹೋಗೋಣ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಇದೆಯಾ ಗಮನಿಸಿ. ಬೆಂಗಳೂರು ನಗರದಲ್ಲಿ 4 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ 4 ತಾಲೂಕು, ಬೆಂಗಳೂರು ಗ್ರಾಮಾಂತರದಲ್ಲಿ 3 ತಾಲೂಕು ವೀಕ್ಷಕರೇ. ಇನ್ನ ಬೆಂಗಳೂರು ದಕ್ಷಿಣದಲ್ಲಿ 2 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೋಲಾರದಲ್ಲಿ 6 ತಾಲೂಕುಗಳು ಘೋಷಣೆಯಾಗಿದೆ. ಕೋಲಾರದಲ್ಲಿ ಮೊದಲಿನಿಂದಲೂ ಮಳೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 8 ತಾಲೂಕು, ಇನ್ನ ತುಮಕೂರಿನಲ್ಲಿ 9 ತಾಲೂಕು, ಚಿತ್ರದುರ್ಗದಲ್ಲಿ 3 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ 4 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿರೋದು. ಇನ್ನು ಈ ಕಡೆ ಚಾಮರಾಜನಗರಕ್ಕೆ ಬಂದ್ರೆ, ಚಾಮರಾಜನಗರದಲ್ಲಿ 5 ತಾಲೂಕುಗಳು ಬರ ಪೀಡಿತ. ಇನ್ನ ಮೈಸೂರು ಜಿಲ್ಲೆ 8 ತಾಲೂಕು, ಮಂಡ್ಯ ಜಿಲ್ಲೆ 7 ತಾಲೂಕು, ಬಳ್ಳಾರಿ ವಿಚಾರಕ್ಕೆ ಬಂದ್ರೆ 4 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೊಪ್ಪಳ 3 ತಾಲೂಕುಗಳು ಬರ ಪೀಡಿತ ಅಂತ ಸರ್ಕಾರ ಘೋಷಣೆ ಮಾಡಿದೆ. ರಾಯಚೂರು 5 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬೀದರ್ 4 ತಾಲೂಕುಗಳು, ಇನ್ನ ಬಾಗಲಕೋಟೆ 5 ತಾಲೂಕು, ವಿಜಯಪುರದಲ್ಲಿ 3 ತಾಲೂಕುಗಳು ಬರ ಪೀಡಿತ, ಗದಗನಲ್ಲಿ ಒಂದೇ 1 ತಾಲೂಕು ಬರ ಪೀಡಿತ ಅಂತ ಘೋಷಣೆ ಆಗಿರೋದು. ಹಾಸನದಲ್ಲಿ 5 ತಾಲೂಕು, ಚಿಕ್ಕಮಗಳೂರಿನಲ್ಲಿ 4 ತಾಲೂಕು, ಇನ್ನ ಯಾದಗಿರಿಯಲ್ಲಿ 1 ತಾಲೂಕು, ವಿಜಯನಗರದಲ್ಲಿ 4 ತಾಲೂಕು, ಕೊಡಗು 1 ತಾಲೂಕು. ಇನ್ನ ಉತ್ತರ ಕನ್ನಡಕ್ಕೆ ಬಂದ್ರೆ 2 ತಾಲೂಕುಗಳು ಘೋಷಣೆಯಾಗಿದೆ. ಧಾರವಾಡ ಜಿಲ್ಲೆಯ ಒಂದೇ 1 ತಾಲೂಕು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿಲ್ಲ. ಶಿವಮೊಗ್ಗದಲ್ಲಿ ಆಗಿಲ್ಲ. ಇದೇ ಈಗ ಆ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ನೆಕ್ಸ್ಟ್ ನೋಡಿ, ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯಿತು. 27ನೇ ತಾರೀಕು ಇವತ್ತು ಆಗಸ್ಟ್. ಜೂನ್ ಇಂದ ಮಳೆಯ ಕೊರತೆ ಇದೆ. 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬರ ಘೋಷಣೆಯ ಬಳಿಕ ಈಗ ಬರ ಅಂತ ಘೋಷಣೆ ಮಾಡಿಬಿಟ್ರು, ಮುಂದೇನು ಪ್ರೊಸೆಸ್? ಬಂದ್ಬಿಡುತ್ತಾ ದುಡ್ಡು? ಇಲ್ಲ, ಪ್ರೊಸೆಸ್ ಇದೆ. ಬರ ಘೋಷಣೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಬೇಕು. ರಾಜ್ಯ ಸರ್ಕಾರದ ಮನವಿಯ ಬಳಿಕ ಕೇಂದ್ರ ಏನ್ ಮಾಡುತ್ತೆ ಅಂತಂದ್ರೆ ರಾಜ್ಯಕ್ಕೆ ಒಂದು ತಜ್ಞರ ತಂಡವನ್ನ ಕಳಿಸ್ಕೊಡುತ್ತೆ. ಎಲ್ಲೆಲ್ಲಿ ಬರಗಾಲ ಸಮಸ್ಯೆ ಆಗಿದೆ, ಏನೆಲ್ಲ ಆಗಿದೆ ಅಧ್ಯಯನ ಮಾಡಿ ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿಶೇಷ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. ಮೊದಲು ರಾಜ್ಯದ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಸಂಪೂರ್ಣವಾಗಿ ಬಿತ್ತನೆಯೇ ಆಗಿಲ್ವಾ, ಅಥವಾ ಬಿತ್ತನೆ ಆದ್ಮೇಲೆ ಬೆಳೆ ಒಣಗೋಗಿದೆಯಾ, ಉಳಿದಿರುವ ಅಲ್ಪ ಸ್ವಲ್ಪ ಬೆಳೆನೂ ಚೆಕ್ ಮಾಡಿ ಇದೇನಾದ್ರೂ ಬರುತ್ತಾ, ಬಂದ್ರೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಕೇಂದ್ರ ತಂಡ ಸಭೆಯನ್ನ ಮಾಡುತ್ತೆ. ಇದಾದ್ಮೇಲೆ ಕೇಂದ್ರ ಗೃಹ ಇಲಾಖೆಗೆ ಒಂದು ವಿಶೇಷ ತಂಡದಿಂದ ವರದಿ ಸಲ್ಲಿಕೆ ಆಗುತ್ತೆ. ಇವರೇನ್ ಬಂದು ಎಲ್ಲ ಪರಿಶೀಲನೆ ಮಾಡಿ ಒಂದು ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ, ವರದಿಯನ್ನ ಮಾಡ್ಕೊಳ್ತಾರೆ. ಆ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡೋದು. ಆ ವರದಿಯನ್ನ ಆಧರಿಸಿ ಕೇಂದ್ರ ಸರ್ಕಾರದಿಂದ ಪರಿಹಾರ ರಿಲೀಸ್ ಆಗುತ್ತೆ. ಸರ್ಕಾರ ಮನವಿಯನ್ನ ಮಾಡ್ಕೋಬಹುದು. ಅಂದಾಜು ಒಂದು ಉದಾಹರಣೆ ಹೇಳ್ತೀನಿ. ಒಂದು 20,000 ಕೋಟಿ ಕೊಡಿ, ಒಂದು 10,000 ಕೋಟಿ ಕೊಡಿ, ಒಂದು 5,000 ಕೋಟಿ ಕೊಡಿ. ಇಷ್ಟೆಲ್ಲ ಸಮಸ್ಯೆ ಆಗಿದೆ, ರೈತರಿಗೆ ಪರಿಹಾರ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಕೇಳಿದಷ್ಟೇ ಕೊಡಬೇಕಂತ ಏನಿಲ್ಲ. ಅವರು ಬಂದು ಏನು ಅಧ್ಯಯನ ಮಾಡ್ತಾರೆ, ಆ ಅಧ್ಯಯನದ ವರದಿಯ ಪ್ರಕಾರ ಇವ್ರು 10,000 ಕೋಟಿ ಕಳಿಸಿದ್ರೆ ಒಂದು 4,000 ಕೋಟಿನೋ ಒಂದು 7,000 ಕೋಟಿನೋ ಕೊಡಬಹುದು. ಗೊತ್ತಿಲ್ಲ, ಉದಾಹರಣೆ ಹೇಳ್ತಾ ಇದ್ದೀನಿ. ಅಥವಾ 10,000ಗೆ 10,000 ಕೋಟಿ ಕೊಟ್ಟರು ಕೊಡಬಹುದು. NDRF ನಿಧಿಯಿಂದ ಕೇಂದ್ರ ಪರಿಹಾರದ ಹಣ ಬಿಡುಗಡೆ ಆಗುತ್ತೆ. ಈ ಪರಿಹಾರ ಹಣ ಬಿಡುಗಡೆ ವಿಚಾರದಲ್ಲಿಯೂ ಕೂಡ ಈ ಹಿಂದೆ ಹಲವು ರೀತಿ ಎಡವಟ್ಟುಗಳಾಗಿದ್ದನ್ನು ನಾವು ಗಮನಿಸಿದ್ದೇವೆ. ಈಗ ಈ ಬೆಳೆ ಪರಿಹಾರದ ವಿಚಾರವಾಗಿ ರೀಸೆಂಟ್ಲಿ ವರದಿಯನ್ನ ಮಾಡಿದ್ವಿ, ನಿಮ್ಗೆ ಗೊತ್ತಿರಬಹುದು. ಒಣ ಬೇಸಾಯ 650 ರೂಪಾಯಿ ಎಕರೆ ತುಂಬಿದ್ರು ಇವರು. ನೀರಾವರಿ ಬೇಸಾಯ 1,650 ರೂಪಾಯಿ ತುಂಬಿದ್ರು ರೈತರು. ಬಂದಿದ್ದೆಷ್ಟು ಹೇಳಿ? ಕಲಬುರಗಿ ಜಿಲ್ಲೆಯಲ್ಲಿ 34 ರೂಪಾಯಿ, 59 ರೂಪಾಯಿ, 61 ರೂಪಾಯಿ ಪರಿಹಾರ ಹಣ ಬಂದಿದ್ದವರಿಗೆ 34 ರೂಪಾಯಿ. ಪಾಸ್ಬುಕ್ ಅನ್ನ ಜಮೆ ಮಾಡ್ಕೊಂಡ್ ಬಂದು ತೋರಿಸ್ತಾರೆ ಅವರು ಮಾಧ್ಯಮಗಳ ಎದುರು. ನೋಡಿ ಸರ್, 650 ರೂಪಾಯಿ ಕೊಟ್ಟಿದ್ವಿ, 34 ರೂಪಾಯಿ ಪರಿಹಾರ ಬಂದಿದೆ ನಮಗೆ. ಈ ಪರಿಹಾರ ಕಂಪನಿಯವರು ನಮ್ಮ ಮನೆಗೆ ಬಂದ್ರೆ ಒಂದು ಒಳ್ಳೆ ಊಟ ಹಾಕಿ 500 ರೂಪಾಯಿ ಪೆಟ್ರೋಲ್ಗೂ ಕೊಟ್ಟು ಕಳಿಸ್ತೀವಿ ನಾವು. ಇವರು 34 ರೂಪಾಯಿ ಯಾರಿಗೆ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈ ರೀತಿಯ ಎಡವಟ್ಟುಗಳಾಗಿದ್ದೂ ಇದೆ. ಹಿಂಗಾಗಿ ದಯವಿಟ್ಟು ರೈತರ ಕಷ್ಟವನ್ನ ಅರ್ಥ ಮಾಡಿಕೊಂಡು ರೈತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥದ್ದು ಈಗ ಜನರ ಆಗ್ರಹ ಆಗಿದೆ. ನೋಡೋಣ, ಸರ್ಕಾರ ಈ ನಿಟ್ಟಿನಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದೆ. ಈಗ ತ್ವರಿತ ರೀತಿ ಸಮರೋಪಾದಿಯಲ್ಲಿ ಕೆಲಸ ಆಗಬೇಕಾಗಿದೆ. ಅದು ಹೆಂಗಾಗತ್ತೆ ನೋಡೋಣ.